ಬಿಗ್ ಬಾಸ್ ಕರೆ ಬಂದಿದ್ರು ಕೂಡ ನಾನು ಈ ಸೀಸನ್ ರಿಜೆಕ್ಟ್ ಮಾಡ್ತಿದ್ದೆ. 1 ಮಂತ್ ಅಲ್ಲಿ ನಮ್ಮ ಮನೆ ಸೀಸ್ ಮಾಡ್ತಾರೆ. ನಂಗೆ ಲಾಸ್ಟ್ ಸೀಸನ್ ಬಂದಿತ್ತು ವೈಲ್ಡ್ ಕಾರ್ಡ್ ಎಂಟ್ರಿಗೆ. ಕುಶನಿ ಕಬೋರ್ಡ್ ನಿಂಗೆ ಮಾಡ್ಬಿಟ್ಟಿದ್ದೀರಾ? ಮೈಸೂರು ಪಾರ್ಕು ಯಾವ ಪಾರ್ಕು? ಇಲ್ಲ ಅದು ಹಂಗೆ ತಗೋ. 1 kg ತರ್ಬೇಕು ತಾನೆ. ಗೈಸ್ ನೋಡಿ ನಮ್ಮ ಅಕ್ಕ ಮೆಸೇಜ್ ಮಾಡಿದ್ದಾಳೆ. ವಾವ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ನಾನು ತಮ್ಮನೇಲಿ ನೋಡ್ತೀರಾ, ಪ್ರೀವಿಯಸ್ ಬ್ಲಾಗ್ ನೋಡಿದ್ರಿ ಗೊತ್ತಾ? ನಾನು ಲೈಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗ್ತಿದ್ದೆ. ನಮ್ಮ ಅಕ್ಕ ಕೇಳಿದ್ಲು ಮೈಸೂರು ಪಾಕ್ ಬರ್ಬೇಕಾದ್ರೆ ಮಿಸ್ ಮಾಡೋಣ ಅಂತಂದ್ಲು. ಸೊ ನಮ್ಮ ಅಕ್ಕನ ಬೈಕ್ ಯಾಕೆ ಮಿಸ್ ಮಾಡಬೇಕು ಅಂದ್ಬಿಟ್ಟು ಮತ್ತೆ ಇವಾಗ ನಾನು ಚಾಮುಂಡಿ ಬೆಟ್ಟ ಹತ್ರ ಹೋಗ್ತಿದ್ದೀನಿ. ಮೈಸೂರು ಪಾಕ್ ತೊಗೊಂಡು ಆಮೇಲೆ ಮನೆಗೆ ಹಂಗೆ ಹೊರಡ್ತೀನಿ. ಸೊ ಬನ್ನಿ ತೊಗೊಂಡು ಹೋಗುವ ಮನೆಗೆ. ವಾವ್ ಗೈಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಓದುವಾಗ ನೋಡಿರ್ತೀರಾ, ಬಟ್ ನಂಗೆ ನೋಡಿದ ನಾನು ನಿಮಗೂ ತೋರಿಸ್ಬೇಕು ಅಂತ ಅನಿಸ್ತು. ಲೈಟಿಂಗ್ಸ್ ಎಲ್ಲ ಸಕ್ಕತ್ತಾಗಿ ಮಾಡೋರು ಗೈಸ್, ಲೈಟಿಂಗ್ ಮಾತ್ರ. ವಾವ್ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ರೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿದ್ರ? ವಾವ್ ಗೈಸ್ ಅಲ್ಲಿಗೆ ನಮ್ಮ ಕುಶಾಲಿನ ಕರ್ಕೊಂಡ್ಬಂದಿದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ಲು. ಬಟ್ ಅವಳು ಇವಾಗ ಸ್ಕೂಲ್ಗೆ ಹೋಗ್ತಾವಳೆ. ಮತ್ತೆ ಕರ್ಕೊಂಬಂದು ಬ್ರೇಕ್ ಮಾಡಿಸಿ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಅವಳು ಕರ್ಕೊಂಬಂದಿಲ್ಲ ಅಷ್ಟೇ. ಇಲ್ಲ ತಂದೆ ಪಕ್ಕ ಕರ್ಕೊಂಬರ್ತಿದ್ದೆ ಅವಳನ್ನ ನಾವು ಅಮ್ಮ ಕರ್ಕೊಂಬರ್ತಿದ್ದೆ. ನಮ್ಮ ಅಕ್ಕ ಬರೋಕ್ಕಾಗಲ್ಲ ಆಚೆ ಕಡೆ, ಅದೇ ಪ್ರಾಬ್ಲಮ್ ಗೈಸ್. ನಮ್ಮ ಅಕ್ಕಂದೇ ಒಂದು ಪ್ರಾಬ್ಲಮ್ಮು, ಅವಳಿಗೆ 5 ತಿಂಗಳೆಲ್ಲ ಆಚೆ ಬರೋಂಗಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾವು ಒಬ್ಬನೇ ಬಂದು ಫುಲ್ ಎಕ್ಸ್ಪ್ಲೋರ್ ಮಾಡಿದ್ದು. ಸೊ ಬನ್ನಿ ಇವಾಗ ಸ್ವೀಟ್ ತೊಗೊಂಡು ಮನೆಗೆ ಹೋಗೋಣ. ಗೈಸ್ ನಿಮ್ಮಲ್ಲಿ ಕಾಣಿಸ್ತೀಯ ಲೈಟು? ಸೊ ಬೆಟ್ಟದ ಮೇಲೆ ಹಾಕಿರೋದು, ಮೋಸ್ಟ್ ಕ್ಲಾರಿಟಿ ಇಲ್ಲ ಅನ್ಕೋತೀನಿ. ಬೆಟ್ಟದ ಮೇಲೆ ಸ್ವಾಗತ ಅಂತ ಹಾಕಿದೆ ನೋಡಿ. ಅಯ್ಯೋ ಬ್ಲರ್ ಆಗೋಯ್ತು. ಮೈಸೂರಲ್ಲಿ ಎಲ್ಲೇ ಟೆರೆಸ್ ಮೇಲೆ ನಿಂತ್ಕೊಂಡ್ರು ಕೂಡ ಅದು ಕಾಣುತ್ತೆ. ವೆಲ್ಕಮ್ ಸ್ವಾಗತ ಅಂತ ಹಾಕಿದೆ ನೋಡಿ, ಬೆಟ್ಟದ ಮೇಲೆ ಹಾಕಿದ್ದಾರೆ. ಸೊ ಗೈಸ್ ಈ ಚಾಮುಂಡಿ ಬೆಟ್ಟದ ರೋಡು. ಸೊ ಇಲ್ಲಿ ಯಾರೂ ಬಿಡ್ತಿಲ್ಲ ಗೈಸ್ ಹೋಗೋದಕ್ಕೆ, ಹಿಂಗೆ ಫುಲ್ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ನೋಡಿ ಗೈಸ್. ಇಲ್ಲಿ ಎಷ್ಟು ಜನ ತೊಗೊಂಡೋಗೋದಕ್ಕೆ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟು ತೊಗೊಂಡೋಗ್ತಾರೆ. ಇಲ್ಲಿ ಇದು ತೊಗೊತಾ ಇದೀನಿ, ಮಿಲೆಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಸಾಕಾದ ಟೇಸ್ಟ್ ನೋಡಿದೆ ಗೈಸ್. ನೋಡಿ ನಮ್ಮ ಅಕ್ಕ ಮೆಸೇಜ್ ಮಾಡಿದ್ದಾಳೆ ಮೈಸೂರು ಪಾಕ್ ತರಬೇಕಂತೆ ಬರಬೇಕಾದ್ರೆ ಅಂತ. ನಾನು ಸುಮ್ಮನೆ ಅಯ್ಯೋ ನೆಕ್ಸ್ಟ್ ಟೈಮ್ ಅಲ್ಲಿ ಬ್ರಿಂಗ್ ಅಂತ ಹೇಳಿದ್ದೀನಿ. ಸುಮ್ಮನೆ ಡೌ ಮಾಡಿದೆ, ಬಟ್ ಪಾಪ ಅವಳು ಕೇಳಿದ್ಲು, ಅದಕ್ಕೇ ಹೋಗ್ತಿದ್ದೆ. ಮತ್ತೆ ತಿರ್ಸ್ಕೊಂಬಂದೆ ಗಾಡಿನ. ಇವಾಗ ಮತ್ತೆ ತೊಗೊಂಡು ಮತ್ತೆ ವಾಪಸ್ ಹೋಗೋಣ ಬನ್ನಿ, ಹೋಗೋಷ್ಟೇ ಲೇಟ್ ಆಗಿಬಿಡುತ್ತೆ ಮನೆಗೆ. ಸೊ ಅದಕ್ಕೆ ಕೀಡು ಅಂತ ಹೇಳಿದೆ. ಸೊ ಬನ್ನಿ ಇವಾಗ ಆನ್ ದ ವೇ ಹೋಗ್ತಾ ಹಂಗೆ ಮಾತುಕತೆ ಮಾಡ್ಕೊಂಡು ಹೋಗುವ. ಸೊ ಗೈಸ್ ಹಂಗೆ ಬೆಂಗಳೂರು ಹೈವೇ ಎತ್ಕೊಂಡು ಮನೆ ಕಡೆ ಹೋಗ್ತಿದ್ದೆ. ನನಗೆ ಸುಮಾರು ಜನ ಕಮೆಂಟ್ ಮಾಡಿದ್ರು ಗೈಸ್, ಈ ಬಿಗ್ ಬಾಸ್ ಆಡೋಕ್ಕಿಂತ ಮುಂಚೆ ನೀವು ಬಿಗ್ ಬಾಸ್ಗೆ ಹೋಗಬೇಕು, ಬಿಗ್ ಬಾಸ್ ಕಂಟೆಸ್ಟೆಂಟ್ ನೀವು, ಬಿಗ್ ಬಾಸ್ ಹೋಗಲೇಬೇಕು. ಅದಾದ್ಮೇಲೆ ಸ್ಟಾರ್ಟ್ ಆದಮೇಲೆ ಬ್ರೋ ಯಾಕೆ ನೀವು ಬಿಗ್ ಬಾಸ್ ಹೋಗಿಲ್ಲ, ನೀವು ಬಿಗ್ ಬಾಸ್ ಹೋಗ್ತಾ ಇದ್ದಾರೆ, ನಂಗೆ ಕಾಯ್ತಾ ಇದೆ ಬ್ರೋ, ನಾವು ಡಿಸಪಾಯಿಂಟ್ ಆಗಿದ್ದೀವಿ ನೀವು ಬಿಗ್ ಬಾಸಲ್ಲಿ ಇಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಸೊ ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಪ್ರೀತಿ ಕೊಟ್ಟಿರೋದಕ್ಕೆ ನನಗೆ. ಬಿಗ್ ಬಾಸ್ಗೆ ಹೋಗಬೇಕು ಅಂತ ನೀವು ನನ್ನ ಚೂಸ್ ಮಾಡಿ ಹೋಗು ಅಂತ ನೀವು ನಂಗೆ ಕಮೆಂಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ಸೀಸನ್ ನಂಗೆ ಯಾವುದೇ ಥರ ಕರೆಗಳು ಬಂದಿಲ್ಲ ಬಿಗ್ ಬಾಸ್ ಕಡೆಯಿಂದ. ನನಗೆ ಈ ಸೀಸನ್ ಯಾವುದೇ ಕರೆಗಳು ಬಂದಿಲ್ಲ. ನನಗೆ ಲಾಸ್ಟ್ ಸೀಸನ್ ಬಂದಿತ್ತು ವೈಲ್ಡ್ ಕಾರ್ಡ್ ಎಂಟ್ರಿಗೆ. ಸೊ ಲಾಸ್ಟ್ ಸೀಸನ್ ನಾನು ಹೋಗೋಕ್ಕಾಗಿಲ್ಲ, ಬೇರೆ ಕಾರಣಗಳಿಂದ ನಾನು ಹೋಗೋಕ್ಕಾಗಿಲ್ಲ ಲಾಸ್ಟ್ ಸೀಸನು. ಬಟ್ ಈ ಸೀಸನ್ ನಂಗೆ ಯಾವುದೇ ಕರೆಗಳು ಬಂದಿಲ್ಲ ಬಿಗ್ ಬಾಸ್ ಕಡೆಯಿಂದ. ಅಕಸ್ಮಾತ್ ನನಗೇನೋ ಬಿಗ್ ಬಾಸ್ ಕರೆ ಬಂದಿದ್ರು ಕೂಡ ನಾನು ಈ ಸೀಸನ್ ರಿಜೆಕ್ಟ್ ಮಾಡ್ತಿದ್ದೆ. ಯಾಕಪ್ಪ ಅಂದರೆ ಕಾರಣಗಳಿದ್ದಾವೆ ಅದಕ್ಕೆ. ನಮ್ಮ ಮನೆ ಪ್ರಾಬ್ಲಮ್ ಗೈಸ್, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಮನೆ ಸೀಸಿಂಗಲ್ಲಿದೆ ಅಂತ. ಇವಾಗ ನಾನು ನಮ್ಮ ಮನೆಗೆ ಒಬ್ಬನೇ ಪಿಲ್ಲರ್ ಆಗಿರೋದು. ಸೊ ಅಕಸ್ಮಾತ್ ನಾನೇನೋ ಒಳಗೆ ಹೋದರೆ ನಾವು ಒಂದು 2-3 ಮಂತ್ಸ್ ಅಂದ್ಕೊಳ್ಳಿ, ಗೊತ್ತಿಲ್ಲ ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಿ ಒಳಗಡೆ ಅಂತ. ಸೊ ಅಕಸ್ಮಾತ್ ನಾನು ಹೋಗಿದ್ರು ಕೂಡ 2-3 ಮಂತ್ಸ್ ಆಚೆ ಬರೋಕ್ಕಾಗ್ತಿರ್ಲಿಲ್ಲ. ಆದರೆ ನನಗೆ ಇಲ್ಲಿ ನಮ್ಮನೇಲಿ ಪ್ರಾಬ್ಲಮ್ ಹೆಂಗೆ ಗೊತ್ತಿರೋದು, ಇನ್ನೊಂದು 1 ಮಂತಲ್ಲಿ ನಮ್ಮ ಮನೆ ಸೀಸ್ ಮಾಡ್ತಾರೆ. ಬ್ಯಾಂಕ್ ಕಡೆಯಿಂದ ನಮ್ಮ ಮನೆ ಬಂದ್ಬಿಟ್ಟು ಸೀಸ್ ಮಾಡ್ತಾರೆ. ಕೋರ್ಟಲ್ಲೆಲ್ಲ ಕೇಸ್ ಆಗಿದೆ. ಮತ್ತು ನಾನು ಒಳಗಿದ್ರೆ ಇಲ್ಲಿ ನಮ್ಮ ಅಮ್ಮ ಒಬ್ಬರೇ ಆಗಿಬಿಡ್ತಾರೆ ಮನೆಯಲ್ಲಿ. ನಮ್ಮ ಅಕ್ಕ ಕೂಡ ಮನೇಲಿ ಒಬ್ಬಳೇ ಇದ್ದಾಳೆ, ನಮ್ಮನೆಗೆ ಬಂದಿದ್ದಾಳೆ. ಸೊ ಸ್ವಲ್ಪ ತೊಂದರೆಗಳಾಗುತ್ತೆ. ನಮ್ಗೆ ಯಾವುದೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ ಗೈಸ್. ನಮ್ಗೆ ಯಾರು ಬಂದು ನಿಂತ್ಕೊಳ್ಳೋ, ನನಗೆ ಏನೋ ಕಷ್ಟ ಅಂತ ಬಂದರೆ ನಂಗೆ ಯಾರೋ ಬಂದು ನಿಂತ್ಕೊಳ್ಳೋ ನಂಗೆ ಯಾರು ಇಲ್ಲ. ನಾನೇ ನಿಂತ್ಕೋಬೇಕು, ನಮ್ಮನೆಯವ್ರು ನಾನೇ ನಿಂತ್ಕೋಬೇಕು, ನಮ್ಮನೆಯವ್ರು ನಂಗೆ ನಿಂತ್ಕೋಬೇಕು. ಸೊ ಈ ಥರ ನಮ್ಮನೆ ಸಿಚುವೇಶನ್ ಇರೋದು. ಸೊ ಆ ಕಾರಣಕ್ಕೆ ನಾನು ಬಿಗ್ ಬಾಸ್ ಈ ಸೀಸನ್ ರಿಜೆಕ್ಟ್ ಮಾಡ್ತಿದ್ದೆ. ಅಕಸ್ಮಾತ್ ನನಗೇನೋ ಮನೆ ಪ್ರಾಬ್ಲಮ್ ಇಲ್ಲ ಅಂದರೆ 100% ನಾನು ಬಿಗ್ ಬಾಸ್ ಹೋಗ್ತಿದ್ದೆ ಈ ಸೀಸನು. ಆ ಕಾರಣಕ್ಕೆ ಹೋಗಿಲ್ಲ. ಮತ್ತು ಇನ್ನೊಂದು ಕಾರಣ ಏನು ಗೊತ್ತಾ, ನಮ್ಮ ಅಕ್ಕ ಮನೆಗೆ ಬಂದಿದ್ದಾಳೆ. ಇವಾಗ ಅವಳು ಪ್ರೆಗ್ನೆನ್ಸಿ ಆಗಿ ಇವಾಗ ಡೆಲಿವರಿ ಆಗಿದೆ ಗೊತ್ತಾ, ನಮ್ಮ ಮನೆಗೆ ಇದ್ದಾಳೆ. ಇವಾಗ ಇನ್ನೊಂದು 5-6 ಮಂತ್ ನಮ್ಮ ಮನೇಲಿ ಇರ್ತಾಳೆ. ಮಗುಗೆ ಇನ್ನೊಂದು 8 ಮಂತ್ಸ್ ಆಗೋವರೆಗೂ ನಮ್ಮ ಮನೇಲಿ ಇರ್ತಾಳೆ. ಅದಾದ್ಮೇಲೆ ಮತ್ತೆ ಅವ್ರ ಮನೆಗೆ ಅವಳು ಹೋಗ್ತಾಳೆ. ಅವಳು ಮತ್ತೆ ಈ ಥರ ಬಂದ್ಬಿಟ್ಟು ನಮ್ಮ ಮನೆ ಇರಲ್ಲ ಗೈಸ್. ಇವಾಗ ನಮ್ಮ ಅಕ್ಕ ಇವಾಗ ಹೆಂಗಿದ್ದಾಳೆ ನಮ್ಮ ಮನೆಗೆ ಬಂದ್ಬಿಟ್ಟು ಆ ಥರ ಮತ್ತೆ ಇವಾಗ ಅವಳು ಹೋದರೆ ಮತ್ತೆ ಅವಳು ಬಂದು ಇರ್ತಾಳೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂತಂದರೆ ಅವಳು ನೆಕ್ಸ್ಟ್ ಬಂದರೂ ಕೂಡ ಒಂದು 2 days 3 days ಅಷ್ಟೇ ನಮ್ಮ ಮನೆ ಇರೋಕ್ಕಾಗೋದು.
ಅದಾದ್ಮೇಲೆ ನಾನು ಕೂಡ ಅವ್ರ ಮನೆಗೆ ಹೋದ್ರು ಒನ್ ಡೇ 2 ಡೇ ಅಷ್ಟೇ ಇರೋಕ್ಕಾಗೋದು. ಮತ್ತು ಆ ಫೀಲಿಂಗು ಅದೊಂದು ಕಾರಣ. ಸೊ ಈ 2 ಕಾರಣಕ್ಕೆ ನಾನು ಈ ಸೀಸನ್ನು ಅಕಸ್ಮಾತ್ ಬಂದಿದ್ರು ಕೂಡ ನಾನು ಹೋಗ್ತಿಲ್ಲ ಈ ಸೀಸನ್ನು. ಯಾರು ಅಫೆಂಡ್ ಆಗೋಕೆ ಹೋಗ್ಬಿಡಿ, ಬಟ್ ನನಗಿರೋ ಪ್ರಾಬ್ಲಮ್ಗಳಿದು. ಸೊ ಅದಕ್ಕೆ ನಾನು ಬಿಗ್ ಬಾಸ್ನ ಈ ಸೀಸನ್ ರಿಜೆಕ್ಟ್ ಮಾಡ್ತಿದ್ದೆ. ಬಟ್ ಸುಮಾರು ಜನ ನಂಗೆ ಸಪೋರ್ಟ್ ಮಾಡಿದ್ದಾರೆ, ಸುಮಾರು ಜನ ಬಿಗ್ ಬಾಸ್ಗೆ ಹೋಗಬೇಕು ಕಮೆಂಟ್ ಬಾಕ್ಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್, ಆಮೇಲೆ ಬೇರೆ ಬೇರೆ ಯೂಟ್ಯೂಬ್ ಕ್ರಿಯೇಟರ್ಗಳಾಗಿರಲಿ ಮತ್ತು ಬೇರೆ ಬೇರೆ ಈ ಅಪ್ಡೇಟ್ಸ್ ಆಗಿರಲಿ, ಸುಮಾರು ಜನ ಎಲ್ಲ ಕೊಡ್ತಾಯಿದ್ರಿ ಹೊರನಾರದೆ ಹೋಗ್ತಾರೆ ಹೊರನಾರದೆ ಹೋಗ್ತಾರೆ ಹೊರನಾರದೆ ಹೋಗ್ತಾರೆ ಅಂತ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನಾನು ಬಿಗ್ ಬಾಸ್ಗೆ ಹೋಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರ ಗೊತ್ತಾ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಾನು ಎಷ್ಟು ಕೋಟಿ 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 ಥ್ಯಾಂಕ್ಸ್ ಅಂದ್ರೂ ಅದಕ್ಕೆ ಸಾಲವಲ್ಲ ಅದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಕಸ್ಮಾತ್ ಏನೋ ನೆಕ್ಸ್ಟ್ ಸೀಸನ್ ಬಂದರೆ ನನಗೇನೋ ಪ್ರಾಬ್ಲಮ್ಗಳಿಲ್ಲ ಅಂತಂದರೆ ನಾನೇನೋ ಆರಾಮಾಗಿದ್ದರೆ 100% ಹೋಗ್ತೀನಿ ನೆಕ್ಸ್ಟ್ ಸೀಸನ್ನು. ಇಷ್ಟು ಹೇಳಬೇಕು ಆಗಿತ್ತು ನಿಮ್ಮೆಲ್ರಿಗೂ, ಬಿಕಾಸ್ ಎಲ್ಲರೂ ಕಮೆಂಟ್ ಮಾಡ್ತಾನೆ ಇದ್ರಿ ಬಿಗ್ ಬಾಸ್ಗೆ ಯಾಕೆ ಹೋಗಿಲ್ಲ ಬಿಗ್ ಬಾಸ್ಗೆ ಯಾಕೆ ಹೋಗಿಲ್ಲ ಅಂತ. ಸೊ ನನಗೆ ಕರೆಗಳು ಬಂದಿಲ್ಲ ಬಿಗ್ ಬಾಸ್ ಕಡೆಯಿಂದ ಈ ಸೀಸನ್ನು. ಅದಕ್ಕೆ ನಿಮಗೆ ಅಪ್ಡೇಟ್ ಕೊಡಬೇಕಿತ್ತು. ಸೊ ಅದಕ್ಕೆ ಬಂದು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಕಮೆಂಟ್ಗಳು ಮಾಡ್ತಾನೆ ಇದ್ದಾರೆ ಗೈಸ್. ಬಿಗ್ ಬಾಸ್ ನನ್ನ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಬಿಗ್ ಬಾಸ್ ಅಂತ ಬ್ಯಾಕ್ ಟು ಬ್ಯಾಕ್ ಕಮೆಂಟ್ಗಳು ಮಾಡ್ತಾನೆ ಇದ್ದರೆ. ಸೊ ಆ ಕಾರಣಕ್ಕೋಸ್ಕರ ನಾನು ನಿಮಗೆ ಇದನ್ನ ಶೇರ್ ಮಾಡಬೇಕು ಅಂತ ಅನಿಸ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ. ಸೊ ಅಕಸ್ಮಾತ್ ನನ್ನ ಮಾತುಗಳಿಂದ ನಿಮಗೇನೋ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನನಗಿರೋ ಪ್ರಾಬ್ಲಮ್ ಅದಕ್ಕೆ ನಾನು ರಿಜೆಕ್ಟ್ ಮಾಡ್ತೀನಿ ಅಂತ ನಾನು ಬಾಯಲ್ಲಿ ಬಂದಿದ್ದೆ ಹೊರತು ಏನಕ್ಕೆ ಅಂತಂದರೆ ನನಗೇನೋ ಪ್ರಾಬ್ಲಮ್ಗಳಿತ್ತು. ಹಿಂಗೆ ನಮ್ಮ ಮನೆ ಪರಿಸ್ಥಿತಿ, ಮತ್ತು ನಮ್ಮ ಅಕ್ಕ ನಮ್ಮ ಮನೆಗೆ ಬಂದಿದ್ದಾಳೆ, ಮತ್ತು ಅವಳು ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು. ಇಲ್ಲಾಂತಂದರೆ ಮತ್ತೆ ಅವಳು ಮತ್ತೆ ಈ ಥರ ಇರಲ್ಲ. ಅವಳು ಬಂದು ನಮ್ಮ ಮನೆಯಲ್ಲಿ ಇಷ್ಟು ತಿಂಗಳುಗಳಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವಳು ಗಂಡ ಅವ್ರ ಮಕ್ಕಳು ಅವ್ರ ಮನೆ, ಮತ್ತೆ ಅವಳು ಹೋದರೆ ಮತ್ತೆ ಅವಳು ಬರಲ್ಲ. ಅಕಸ್ಮಾತ್ ನಿಮಗೇನೋ ನಾನು ಬಿಗ್ ಬಾಸ್ಗೆ ಹೋಗಿಲ್ಲ ಬೇಜಾರಾಗಿದ್ದರೆ ಇಟ್ಸ್ ಓಕೆ, ಯೂಟ್ಯೂಬ್ ಇದೆ. ನಾನು ನಿಮ್ಗೆ ಇಲ್ಲೂ ಕೂಡ ನಿಮ್ಗೆ ಅಷ್ಟೇ ಫನ್ ಕೊಡ್ತೀನಿ, ಎಂಟರ್ಟೈನ್ ಮಾಡ್ತೀನಿ, ವ್ಲಾಗ್ಸ್ ಮಾಡ್ತೀನಿ. ಸೊ ನನಗೆ ಅಲ್ಲಿ ಹೆಂಗೆ ಸಪೋರ್ಟ್, ಅಕಸ್ಮಾತ್ ನಾನು ಅಲ್ಲಿ ಹೋಗಿದ್ರೆ ನಂಗೆ ಹೆಂಗೆ ಸಪೋರ್ಟ್ ಮಾಡ್ತೀರಿ, ಸೊ ಇಲ್ಲೂ ಕೂಡ ನಂಗೆ ಹಂಗೆ ಸಪೋರ್ಟ್ ಮಾಡಿ ಹಿಂಗೆ ಬೆಳೆಸಿ. ಸುಮಾರು ಜನ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಗೈಸ್. ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ 2 ಇಯರ್ಸ್ ಆಯಿತು. ಸೊ 2 ಇಯರ್ಸ್ಗೆ ನನಗೆ 6.5 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ಆಗಿದ್ದಾರೆ. ಆ್ಯಂಡ್ ವ್ಯೂಸ್ ಕೂಡ ಹಂಗೆ ತುಂಬ ಚೆನ್ನಾಗಿ ನನಗೆ ಬಂದು ನೋಡ್ತಿದ್ದೀರಾ. ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ, ಇದಕ್ಕೆ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ. ಇಷ್ಟು ಹೇಳಬೇಕಿತ್ತು ನಿಮಗೆ. ಸೊ ನನ್ನ ಮನಸ್ಸಲ್ಲಿತ್ತು ಮಾತು ನಿಮಗೆ ಎಷ್ಟೋ ದಿವಸದಿಂದ ಹೇಳಬೇಕು ಅಂತ, ಅದು ಟೈಮ್ ಸಿಕ್ಕಿಲ್ಲ ಕರೆಕ್ಟಾಗಿ ಹೇಳಬೇಕು ಅಂತ. ಸೊ ಇವಾಗ ನಾನು ಒಬ್ಬನೇ ಹೋಗ್ತಿದ್ದೆನಲ್ಲ ಮನೆಗೆ, ಸೊ ಅದಕ್ಕೆ ನಿಮಗೆ ಇದನ್ನು ಹೇಳಬೇಕಿತ್ತು, ಹೇಳಿದೆ. ಸೊ ಡನ್, ಬನ್ನಿ ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ನಮ್ಮ ಅಕ್ಕನಿಗೆ ಅಕಸ್ಮಾತ್ ಅವ್ರೇನು ಮಲ್ಕೊಂಡಿದ್ರೆ ಬೆಳಗ್ಗೆ ಕೊಡ್ತೀನಿ, ಅಕಸ್ಮಾತ್ ಅವ್ರೇನು ಎದ್ದಿದ್ರೆ ಹೋಗ್ಬಿಟ್ಟು ಅವ್ರಿಗೆ ಸ್ವೀಟ್ಸ್ ಕೊಟ್ಟು ಸರ್ಪ್ರೈಸ್ ಮಾಡೋಣ. ಸೊ ಲೆಟ್ಸ್ ಗೋ, ಬನ್ನಿ. ಜಸ್ಟು ಮನೆ ಕಡೆ ಒಂದು ಕಾರ್ ಪಾರ್ಕ್ ಮಾಡಿ ಮೇಲೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಅಕ್ಕಂದು ಫೇವ್ರೆಟ್ ಮೈಸೂರು ಪಾಕ್ ಇಲ್ಲೇ ರೆಡಿಯಾಗಿದೆ. ಸೊ ಮೋಸ್ಟ್ಲಿ ಅವ್ನು ಮಲಗಿರ್ಬೇಕೇನೋ ಗೊತ್ತಿಲ್ಲ. ಲೈಟ್ಸ್ ಎಲ್ಲ ಆಫ್ ಮಾಡ್ರೆ ಗೈಸ್. ಮೋಸ್ಟ್ಲಿ ಎಲ್ಲರೂ ಮಲ್ಕೊಂಬಿಟ್ಟಿದ್ದಾರೆ, ಯಾರಿಲ್ಲ ನಮ್ಮ ಮನೆಯಲ್ಲಿ. ರೂಮಲ್ಲಿ ಪಾಚ್ಕೊಂಬಿಟ್ಟವ್ರೆ. ಎಲ್ಲ ಗೋರ್ಕೆ ಹೊಡಿತವ್ರೆ. ಇಟ್ಸ್ ಓಕೆ, ಬೆಳಿಗ್ಗೆ ಅವ್ರು ಇದೆಯಾ ಅಷ್ಟನ್ನ ಈ ಸ್ವೀಟ್ಸ್ನ ತಿನ್ನಿಸ್ಬಿಟ್ಟು ಸರ್ಪ್ರೈಸ್ ಮಾಡ್ಸೋಣ. ಇದನ್ನ ಎಲ್ಲರೂ ಮುಚ್ಚಿಕ್ಬಿಡ್ತೀನಿ, ಅವ್ನಿಗೆ ಗೊತ್ತಾಗಲೇಬಾರ್ದು. ಗೈಸ್ ಇದನ್ನು ಇಲ್ಲಿ ಮುಚ್ಚಿಕ್ಕಿರ್ತೀನಿ. ಇದೇ ಅಷ್ಟನ್ನ ಅವ್ರಿಗೆ ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಅದ್ರ ರಿವ್ಯೂ ಕೇಳೋಣ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ, ಬೆಳಗ್ಗೆ ಸಿಗ್ತೀನಿ. ಗುಡ್ ನೈಟ್. ಸೊ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಈಗ ಜಸ್ಟ್ ಎದ್ದೆ, ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಇಲ್ಲಿರೋ ಸ್ವೀಟ್ಸ್ನ ತೊಗೊಂಡೋಗಿ ಕೊಡೋಣ ಬನ್ನಿ, ನೋಡೋಣ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ಚೈತ್ರ ನಿಮ್ಗೆ ಸರ್ಪ್ರೈಸ್ ಕೊಡಲಾ? ಸರ್ಪ್ರೈಸ್ ಕೊಡಲಾ ನಿಮ್ಮೊಂದು? ಏನಿರ್ಬೋದು ಗೆಸ್ ಮಾಡು. ಆಫ್ ಮಾಡಿ. ಸರ್ಪ್ರೈಸ್ ಏನಿರ್ಬೋದು ಗೆಸ್ ಮಾಡು. ಏನಿರ್ಬೋದು? ನನಗೆ ಗೊತ್ತು ಸರ್ಪ್ರೈಸ್ ಏನಿರ್ಬೋದು. ನೀನು ನಂಗೇನೋ ಏನೋ ಕೇಳಿದ್ದೆ. ಮೈಸೂರು ಪಾರ್ಕ್. ಪಾರ್ಕು? ಯಾವ ಪಾರ್ಕು? ಮೈಸೂರು ಪಾರ್ಕ್. ಅದು ಪಾರ್ಕ್ ತಗೋ. ವಾವ್ ಅಂತ ಖುಷಿ ಪಡೆ. ವಾವ್ ಅಂತ ಅಮ್ಮ ಕೇಳಿದ್ದ. ಮತ್ತು ನೀನು ಯಾಕೆ ನಿಂಗೆ ಯಾಕೆ ಸರ್ಪ್ರೈಸ್ ಕೊಡಲೆ? ನಾವು ಕೇಳಮ್ಮ, ನನ್ನ ಕೈಲಿ ಏನೋ ಇದೆ, ಅದೇನೋ ಅಂತ ಹೇಳಮ್ಮ. ನಿನ್ನ ಕೈಲಿ ಏನಿದೆ ಅಂತ ನನಗೇನಪ್ಪ ಗೊತ್ತು. ಇವಾಗ ಜಸ್ಟ್ ಮಾತಾಡ್ತಿದ್ವಲ್ಲಮ್ಮ. ಸ್ವೀಟು ನಾನೇ ಕೇಳಿದ್ದು. ಮೈಸೂರು ಪಾಕ್ ತಗೋ. 1 kg ತರ್ಬೇಕು ತಾನೆ, ಅಪರೂಪಕ್ಕೆ ಹೋಗೋದು. 1 kg ತಗೊಂಡು ಎಲ್ಲಿಗೆ ಮಾಡಿಕೊಂಡು ತಿಂತಿದ್ನಪ್ಪ. ಅಲ್ಲೂ ಐದು ತಗೋ, 2 ತಂದಿದ್ದೀನಿ. ಏನು ಗೊತ್ತಾ, ಮೈಸೂರು ಪಾಕ್, ಮೈಸೂರಿಂದ ತಂದಿರೋ ಮೈಸೂರು ಪಾಕ್ ತಿನ್ನೋದೇ ಒಂದು ಖುಷಿ. ನೀವು ಯಾವತ್ತೂ ತಿಂದಿಲ್ವಾ? ತಿಂದಿದ್ಯಾ? ನಾನು ತಿಂದಿಲ್ಲ. ನೀನು ತಿಂದಿಲ್ವಾ? ತಿನ್ನು. ನಮ್ಮ ತಮ್ಮ ಹೋದಾಗ ತೊಗೊಂಡ್ಬರ್ತಿದ್ದ, ನಮ್ಮ ಅಪ್ಪ ಹೋದಾಗ ತಿಂದಿದ್ದೀನಿ ನಾನು. ಓಕೆ,
ಈಗ 7 ಥರ ಇದೆ. ಇದು ಮಿಲೆಟು ಮತ್ತು ಇದು ಮಿಲ್ಕು, ಬೇರೆ ಬೇರೆ ಥರ ಇದೆ. ಆ್ಯಕ್ಚುಲಿ ಒಂದು ನೀನು ತಿನ್ನಂಗಿಲ್ವೇನೆ, ಒಂದು ಪೀಸ್ ತಿನ್ಲಿ ಬಿಡಮ್ಮ, ಒಂದು ಚೂರು. ಪಾಪ ಅವಳು ಆಸೆ ಪಟ್ಟವಳೆ, ಯಾವ ತಿಂದಿಲ್ವಂತೆ ಅವಳು. ಅಲ್ಲ ಅವಳು ಪಾಪ ಅವಳು ಯಾವುದೋ ತಿಂದಿಲ್ವಂತೆ. ಹೇಳಿದ್ದು ಅವನಿಗೆ ಹೇಳು ತರದೇ ಕೇಳು ಅಂತ. ಹಾಂ ತಿನ್ ಚೈತ್ರ ನೋಡೋಣ ಹೆಂಗಿದೆ ಅಂತ ಟೇಸ್ಟು. ಅವೆಲ್ಲ ಆಗ್ಬೇಕು ನಿಂಗೆ, ಸುಮ್ಮನೆ ತಿನ್ನಲ್ಲಿ ಅಮ್ಮ. ಇದು ಲೈವ್ ಓಕೆನಾ, ಅಲ್ಲೇ ಮಾಡ್ತಾರೆ, ರೆಡಿ ಮಾಡಿ ಹಂಗೆ ಕೊಡ್ತಾರೆ. ಇದು ಅಲ್ಲಿ ಮಾಡಿದ ತಕ್ಷಣ ಖಾಲಿ ಆಗೋಗ್ಬಿಡ್ತದೆ. ಇದೇನು ಹಂಗೆ ಅವ್ರೇನು ಇಟ್ಟು ಪೂಜೆ ಮಾಡಲ್ಲ, ಇದನ್ನ ಆಯ್ತು ಪೂಜೆ ಮಾಡಲ್ಲ. ಓಪನ್ ಮಾಡ್ಬಿಟ್ಟು ಒಂದು ಟೇಸ್ಟ್ ನೋಡಿ. ಅಲ್ಲ ಕಣೆ ಅದು ಅಲ್ಲ ಹುಚ್ಚು. ಇಲ್ಲ ಅದು ಹಂಗೆ ಐತೆ. ಅಲ್ಲ ಗೈಸ್ ಹೆಂಗ್ ಗೊತ್ತಾ, ಅದೇ ನೈಟು ಅಲ್ಲಿ ಇಟ್ಟಿದೆ, ಸ್ಮೆಲ್ ಗಮ್ ಅಂತ ಬರ್ತಿದ್ ಮೂಗ್ಗೆ, ಒಂದ್ ಚೂರ್ ಪೀಸ್ ಕಟ್ಬೇಕು ತಿನ್ಬಿಟ್ಟೆ ಗೈಸ್. ನೋಡಿ ಇದು ಹಂಗೆ ಐತೆ ಫುಲ್ಲು, ಸಕ್ಕದಾಗ ಐತಿ ನೋಡು. ನೋಡಿಲ್ಲಿ ಬಾಯ್ಲಿ ಇಟ್ಟಿದ ತಕ್ಷಣ ಕರ್ಗೋಗ್ಬಿಡ್ತಾನೆ, ಜೊಕ್ಕಂತ ಒಳಗಡೆ ಹೊರಟೋಗ್ಬಿಡ್ತದೆ ಬಾಯ್ಲಿ ಇಟ್ಟಿದ. ತಿನ್ನಮ್ಮ. ತಿಂತೀನಿ, ಅದಕ್ಕೆ ತರ್ಸ್ಕೊಂಡಿದ್ದು ಬೇಕಾ ತಗೊಂಬ ಅಂತ. ಕುಶಾನಿ ಎಲ್ಲ ಹೋದ್ಲು, ಕುಶಾನಿ ಅಯ್ಯೋ ಗೈಸ್, ಕುಶಾನಿ ಇವತ್ತು ಅಂಗನವಾಡಿಗೆ ಹೋಗ್ಬಿಟ್ರಲ್ಲ ಗೈಸ್. ಇವಳೆಲ್ಲ ಫಾರಿ ನೋಡಿ ಗೈಸ್, ಇವಳು ಸ್ಪೂನ್ ಕಟ್ ಮಾಡ್ಕೊಂಡು ತಿಂತವಳು. ಅಷ್ಟೇ ಇರಲಿ. ಸೂಪರ್ ಹೆಂಗೈತೆ ಅದು ಅದು ಟ್ರೈ ಮಾಡಿ ಮಿಲ್ಕ್ದು, ಟ್ರೈ ಮಾಡಿ ಮಿಲ್ಕ್ದು. 2 ಮದರ್ ಇಂಡಿಯಾಸ್ ಟ್ರೈ ಮಾಡ್ತಾರೆ ತುಪ್ಪಕ್ಕನ. ಮೊದಲು ಸ್ವಾದನೆ ಚಂದ, ತುಪ್ಪದ ಪರಿಮಳ. ಅದು ಮಿಲ್ಕ್ ಕಣಮ್ಮ. ಹೆಂಗೈತಮ್ಮ? ಅದಕ್ಕೂ ತುಪ್ಪ ಹಾಕವ್ರೆ ಕಣೆ. ಗೈಸ್ ಅವ್ರು ಮಾತಾಡೋಕ್ಕೆ ಬರ್ತಿಲ್ಲ ಗೈಸ್, ತಿಂತವ್ರು ಅವ್ರ ಪಾಡುವರು. ಏ ರಿವ್ಯೂ ಹೇಳ್ರಿ ಸುಮ್ಮನೆ ತಿಂತ ಇರಲ್ರಿ. ಇದು ಮಿಲೈಟು, ಇದು ಮಿಲ್ಕ್. ಈ ಎರಡು ಚೆನ್ನಾಗಿದ್ದಾವೆ. ಅವಳಿಗೆ ಅದಿಷ್ಟ ಆಯ್ತು, ನನಗೆ ಮಾತ್ರ ಇದು ತುಂಬಾ ಇಷ್ಟ ಆಯ್ತು. ನಮ್ಮ ಎಂಜಾಯ್ ಮಾಡ್ಕೊಂಡು ತಿಂತವ್ರೆ ನಿಜವಾಗ್ಲೂ ಅದು ತಿಂತಿರ್ಬೇಕಾದ್ರೆ ಒಂಥರ ಮೈಂಡೆಲ್ಲ ಗುಮ್ ಅಂತ ಇರುತ್ತೆ ಅಲ್ವಾ ಚಂದ್ರ, ಸಾಕಾಗಿರುತ್ತೆ, ತಿನ್ಬೋದು. ಈ ನನ್ನ ಮಗ ಏನ್ ಮಾಡ್ತಾನೆ ಗೊತ್ತಾ, ಏನನ್ನ ಕೊಟ್ರೆ ಅವಾಗ ಮಗಿನಲ್ಲಿ ಇದು ಏನಪ್ಪ ಅದು ಕೋವಾ, ನಮ್ದೆಲ್ಲ ತಿಂದ್ಮುಗಿದ್ರು ಲಾಸ್ಟ್ ಇಟ್ಕೊಂಡು ಹಿಂಗೆ ಸಕ್ಕತ್ತಾಗಿರ್ತೀನಿ ಗಂಟೆ ಎಲ್ಲ ತಿಂತಿದ್ದೆ. ಖುಷಿ ಆಯ್ತಾ ಇಬ್ರಿಗೂ? ಕ್ರಿಸ್ಮಸ್ ಕ್ರಿಸ್ಮಸ್ ಅಲ್ವಾ, ಅದಕ್ಕೆ ಬಾಕ್ಸ್ ಒಳಗಡೆ ಟೇಸ್ಟ್ ಹಂಗೆ ಐತೆ. ತಿನ್ರಿ. ಥ್ಯಾಂಕ್ ಯು ಸೋ ಮಚ್. ವಾವ್, ನಮ್ಮ ಮನೆಗೆ ಏನೋ ಹೊಸ ತಂದ್ಬಿಟ್ರು ಗೈಸ್. ಹಳೇದ ಇದು ಚೆನ್ನಾಗೈತಲ್ಲ. ಓ ಕುಶನಿ ಕಬೋರ್ಡ್ ಹಿಂಗ್ ಮಾಡ್ಬಿಟ್ಟಿದ್ದೀರಾ? ನಮ್ಮಮ್ಮ ಇನ್ನು ಏನ್ ಯೂಸ್ ಮಾಡ್ಕೊಂತಾರೆ ಇದನ್ನೆಲ್ಲ ಗೊತ್ತಿಲ್ಲಪ್ಪ. ನಾನೇನಂದೆ ಅದು ಇವಾಗ ನೋ ಯೂಸ್ ಅಲ್ವಾ, ವಾಚ್ ಮನಿ ಕೊಟ್ಬಿಡು, ಪಾಪ ಅವ್ರು ಯೂಸ್ ಮಾಡ್ಕೊಂಡ್ಲಿ ಅಂತ ಅಂದೆ. ಸೊ ಚೆನ್ನಾಗೈತಲ್ಲ, ನಾವ್ ಹೇಳ್ಕೊಳ್ಳೋಣ. ನೋಡಿ ನಮ್ಮಮ್ಮ ಕಸದಿಂದ ರಸ ಮಾಡಿದಾರೆ ನೋಡಿ ಗೈಸ್, ಕಸದಿಂದ ರಸ ಹೆಂಗ್ ಮಾಡೋರು ನಮ್ಮಮ್ಮ. ಆಕ್ಚುಲಿ ನಾನು ಇನ್ನೊಂದು ಸ್ಟ್ಯಾಂಡ್ ಓಡಿಸೋಣ ಅಂತ ಅನ್ಕೊಂಡಿದ್ದೆ, ಸ್ಟೀಲ್ದು ಸ್ಟ್ಯಾಂಡ್ ಹಿಂಗ್ ಓಡಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದ ನಾನು. ಅವಳು ಸರ್ಚ್ ಮಾಡ್ತಿದ್ದ ಇಂಚ್ ಎಷ್ಟು ಬರುತ್ತೆ, ಎಷ್ಟು ದೊಡ್ಡ ಬರುತ್ತೆ, ಯಾವ್ದು ತಗೊಳ್ಳೋಣ ಅಂತ. ಇದನ್ನ ಆಚಕಾಕೋದಕ್ಕೆ ಇನ್ನೊಬ್ರು ಕೊಡ್ಬೇಕು, ನಮ್ಗೆ ಯೂಸ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಕೊಡ್ಬೋದು, ಯೂಸ್ ಆಗಲ್ಲ ಅಂದ್ಬಿಟ್ಟು ಚೆನ್ನಾಗಿದೆ. ಸೊ ಇವನ್ನೆಲ್ಲ ಇಟ್ಕೊಳಕ್ ಜಾಗ ಬೇಕಿತ್ತು, ಅಲ್ಲಿ ಇಲ್ಲಿ ಎಲ್ಲ ಇನ್ನೊಂದು ತೋರ್ಸಿದ್ದಲ್ಲ ವ್ಲಾಗ್ ಅಲ್ಲಿ, ಎಲ್ಲಾ ಫ್ಲೇವರ್ದು ಒಂದೊಂದು ಅದನ್ನ ತಗೊಂಡ್ಬರ್ಬೇಕಿತ್ತು. ಆ ಬಾಕ್ಸ್ ಕೊಡಲ್ಲ ಅನ್ಕೋತೀನಿ ಮೋಸ್ಟ್, ಅದು ಬರೀ ನೋಡಕ್ ಮಾತ್ರ ಎಲ್ಲ ಕೊಡ್ತಾರೆ. ಅದು ಬರೀ ಒಂದೊಂದು ಪೀಸ್ ಅಲ್ಲೇ, ಒಂದೊಂದು ಪೀಸ್ ತಗೊಂಡು ಕೊಡ್ತಾರೆ, ಒಂದೊಂದು ಪೀಸ್ ತಿನ್ನೋದು, ಎಲ್ಲಾ ಫ್ಲೇವರ್ದು ಒಂದೊಂದು ಪೀಸ್. ಅಯ್ಯೋ ನೆಕ್ಸ್ಟ್ ಟೈಮ್ ಮೈಸೂರು ತಗೊಂಡ್ಬರ್ತೀನಿ, ತಲೆ ಕೆಡ್ಸ್ಕೊಂಬಿಡ. ಆಯ್ತು, ಇದು ನೋಡಿದ್ರಾ ನನ್ನಪ್ಪ ಮೈಸೂರು ದಸರಾ ನೋಡಿದ್ರಾ ನಾವು ಬ್ಲಾಗಲ್ಲಿ? ಹೆಂಗಿತ್ತು ಲೈಟಿಂಗ್ಸ್ ಎಲ್ಲ? ಒಂದ್ ದಿವಸ ಹೋಗಿ ನೋಡ್ಬೇಕು ಅರಮನೆ ಲೈಟಿಂಗ್ಸ್, ನಾನು ಯಾವತ್ತೂ ನೋಡಿಲ್ಲ. ನೀನ್ ಫುಲ್ ರೆಡಿ ಆಗು, ಮುಗ್ದೋಗ್ಬಿಡುತ್ತೆ ನೀನ್ ದಸರಾ. ಇವಾಗ ಇನ್ನೇನು 3-4 ಡೇಸ್ ಮುಗ್ದೋಗ್ಬಿಡುತ್ತೆ. ಇವ್ಳು ಪ್ರೆಗ್ನೆನ್ಸಿ ಅಲ್ವಾ, ಕುಶನಿ ಪ್ರೆಗ್ನೆಂಟ್ ಅಲ್ಲ ಅನ್ಕೊಂಡೆ, ಆಗ್ಲಿಲ್ಲ. ಇವಾಗ ಆಗ್ಲಿಲ್ಲ, ಮುಂದಿನ ವರ್ಷ ಬಿಡ, ನಾನು ವ್ಲಾಗಲ್ಲಿ ತೋರಿಸ್ತೇನೆ, ಇನ್ನು ನೋಡಿಲ್ವಾ ನೀನು? ಡೈರೆಕ್ಟ್ ಆಗಿ ನೋಡೋದು ಚೆನ್ನಾಗಿರುತ್ತೆ. ನಮ್ ಡಿಬೋಸ್ ಮನೆ ಹೆಂಗಿತ್ತು? ಸೂಪರ್ ಆಗಿತ್ತು. ಫಾರ್ಮ್ ಹೌಸ್ ಎಲ್ಲ ನೋಡ್ದಾ ಎಷ್ಟು ಚೆನ್ನಾಗಿತ್ತು? ಚೆನ್ನಾಗಿತ್ತು. ಸೊ ಗೈಸ್, ಕುಶನಿ ಅಂಗನವಾಡಿಗೆ ಹೋಗಿದ್ದಾಳೆ. ಸೊ ಇವತ್ತಿನ ವ್ಲಾಗು ಈ ಥರ ಇತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಇಲ್ಲ ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿಗೂ ನೋಡ್ತಾ ಇರಿ. ಸೈನಿಂಗ್ ಆಫ್, ಬಾಯ್.